ಅಯ್ಯೋ, ನೀವೆಲ್ಲ ಯಾಕೆ ಹಿಂಗೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ, ಎಣ್ಣೆ ಕಾಕ್ಬಿಟ್ಟು ತೋರಿಸ್ಬಿಡ್ತಾರೆ ಅಂತನ. ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಇದಾದ್ಮೇಲೆ ಸ್ವರ್ಗಕ್ಕೆ ಕಳಿಸ್ತಾರೆ, ಸ್ವರ್ಗದಾಗ ಆರಾಮಾಗಿರ್ಬೋದು. ಅಯ್ಯೋ, ಯಮಧರ್ಮರ ಹಿಂಗೆ ಹೆಂಗನ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ಹೆಂಗನೂ ಒಂದು ಇದು ಮಾಡಿದ್ರೆ ಆಯ್ತು. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೇಕಷ್ಟೇ. ಈಗ ಬಂದ್ಬಿಟ್ಟಿದೀವಿ, ಹೋಗಕ್ಕಂತೂ ಆಗಕ್ಕಿಲ್ಲ, ಏನು ಮಾಡೋಕ್ಕಾಗಕ್ಕಿಲ್ಲ. ಸರಿ ಸರಿ ಬಿಡಿ. ಈಗ ಕರ್ಕೊಂಡೋಗಕ್ಕೆ ಯಪ್ಪ ಬತ್ತೀನಿ ಅಂತ ಹೇಳೋನಲ್ಲ, ಕರ್ಕೊಂಡೋಗ್ತಾನೆ. ಕರ್ಕೊಂಡೋಗಿ ತೇಳ್ಸ್ಲಿ ಬಿಡಿ. ಲೇ ಸರೋಜಿ, ನಿನಗೇನ್ಲೇ ಬಂದಿರೋ ದೊಡ್ಡ ರೋಗ? ಅವರೇ ನಮ್ಮನ್ನು ಸ್ವಿಮ್ಮಿಂಗ್ ಪೂಲಾಗ ಹಾಕಕ್ಕೆ ತೇಳಿಸ್ತಾರೆ. ಕೂದ ಕೊತ 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 ಕುದಿಯ ಎಣ್ಣೆಗೆ ಹಾಕ್ಬಿಟ್ಟು ತೇಳ್ಸದ್ ಕಣ್ಲೆ. ನನ್ಗಂತೂ ಒಂದೂ ಗೊತ್ತಾಯ್ತಿಲ್ಲ. ಇಲ್ಲಿಗೆ ಹೆಂಗೆ ಬಂದ್ವಿ, ಯಾಕೆ ಬಂದ್ವಿ, ಏನಕ್ಕೆ ಬಂದ್ವಿ, ಏನೂ ಗೊತ್ತಾಯ್ತಿಲ್ಲ ನಮ್ಗಂತೂ. ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ. ಪಾರಿ, ಇನ್ನಷ್ಟೇ ಕತೆ, ನಮ್ಮ ಕತೆ ಮುಗೀತು. ಏನು ಬದುತ್ತೋ ಅದನ್ನು ಅನುಭವಿಸ್ಕೊಂಡು ಹೋಗೋದಷ್ಟೇ ಇವಾಗ ಬಾಕಿ ಇರೋದು. ಸರಿ ಸರಿ ನೋಡಿ, ತಡ ಮಾಡಿದಷ್ಟು ನಮಗೇನೇ ತೊಂದರೆ ಆಗೋದು. ನೋಡಿ, ಅನುಭವಿಸೋಣ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಯಮಧರ್ಮರಾಯ ನಮ್ಮನ್ನೇ ಸುಮ್ಕೆ ಬಿಟ್ಬಿಡ್ತಾನೆ. ಯಮಧರ್ಮರಾಯನೇ ಬರ್ಲಿ, ನಾನು ನೋಡ್ಕೊತೀನಿ. ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಸುಮ್ಕಿರು. ಏನು ನಾವೇನು ಅಂತ ಕೆಟ್ಟ ಕೆಲಸ ಮಾಡಿದೀವಾ? ಇಷ್ಟು ಬೀರ್ನ ಚಿಕ್ಕ ವಯಸ್ಸಿಗೆ ನಮ್ಮನ್ನು ಮ್ಯಾಲೋ ಕರ್ಕೊಂಬಂದ್ಬಿಟ್ಟು ಇವಾಗ ಒಂದು ಒಳ್ಳೆ ಆಟ ಆಡಿಸ್ತಾ ಇತ್ತಲ್ಲ, ಇದು ಎಂತ ನ್ಯಾಯ ಅಂತೀನಿ. ಎಂತೆಂತ ನಮಗಿನ್ನ ಕಿತ್ತೋದು ಕೆಲಸ ಮಾಡಿರಲ್ಲ ಭೂಮಿ ಮೇಲೆ ಮ್ಯಾರ್ಕೊಂಡು ಆರಾಮಾಗವ್ರೆ. ಆದರೆ ನಮ್ಮನ್ನೇ ನೀ ಕರ್ಕೊಬರ್ಬೇಕಾ ಹೇಳು? ನಮ್ಮ ಆಯಸ್ಸಿದ್ದು ಇಷ್ಟೇನೆ ನೀ ಅನ್ನಿಸ್ತದೆ. ಏನು ಮಾಡೋಕ್ಕಾಯ್ತದೆ? ಅವ್ರ ತಾನೇ ನೀ ಬ್ರಹ್ಮ ಬರ್ದಿರ ಹಣೆ ಬರಹ ಇಷ್ಟೇ ಅಂತ ಅನ್ನಿಸ್ತದೆ ನಮ್ಮದು. ಸರಿ ನೋಡಿರಿ, ನೋಡಿ ಇನ್ನೇನು ಮಾಡೋಕ್ಕಾಗಿಲ್ಲ ಪದಿ. ನಡಿ, ನಮ್ದಕ್ಕೆ ಮನೆದಕ್ಕೆ ಹೋಗ್ಬೇಕು, ನಮ್ದಕ್ಕೆ ಗಂಡದಕ್ಕೆ ಹೇಳ್ಬಿಟ್ಟದಕ್ಕೆ ಬರಲಿಲ್ಲ. ಇವಳದು ಏನೇ ಬಂದಾಗಿಂದ ಇದೇ ಡೈಲಾಗು ಕೇಳಿ 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 ಕಿವೆ ತೂದು ಬಿದ್ಬಿಟ್ವು ನನಗಂತೂ. ಮನ್ಗೋಗ್ಬೇಕಂತೆ. ನಾವೇನಿಲ್ಲಿ ಟ್ರಿಪ್ ಹೊಡ್ಕೊಂಡ ಬಂದಿದ್ದೀವಿ ಮನ್ಗೋಗಕ್ಕೆ. ನನಗಂತೂ ಈಕಿತ ಏನು ಭಯ ಇಲ್ಲ. ಈಕಿತ ನಾನಂತೂ ಎದುರ್ಕೊಳ್ಳೋದು ಇಲ್ಲ. ಬೋರ್ಲಿ ಅದು ಹೆಂಗ್ ಬಾಣ್ಲಿಗೆ ಹಾಕ್ತಾರೋ ನಾನು ನೋಡೇ ಬಿಡ್ತೀನಿ. ಇದೇನೆ ಯಾವಾಗೂ ಪೊದ್ದು ಧೈರ್ಯವಾಗಿರೋಳು, ಈಕಿತ ನೀನೇನು ಧೈರ್ಯವಾಗಿದೆಯಾ? ಲೇ ಸರೋಜಿ, ಅಗಳೇ ಕರೀತಾವ್ರವ್ರು, ಹೋಗ್ಬೇಕಂತ ಇವಾಗ ಎಣ್ಣೆ ಕಾಕ್ತಾರ ನಮ್ಮನ್ನ. ನೆಕ್ಸ್ಟ್ ನಾವೇನೇ 4 ಜನ ಹೋಗ್ಬಿಟ್ಟು ಎಣ್ಣೆನಾಗ ಬೋಂಡ್ ಆಗದ್ ಬಾರೆ. ಯಪ್ಪ, ಎಣ್ಣೆ ನೋಡೆ ಕೊತ 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 ಅಂತ ಕುದಿತೈತೆ. ಅವರೆಲ್ಲ ಬಾಯ್ ಬಾಯ್ ಬಿಡ್ಕಂತವ್ರೆ. ನೋಡಕ್ಕೆ ಭಯ ಆಯ್ತಾಯ್ತಲ್ಲೇ. ಇಷ್ಟ ಖುಷಿ ಆಯ್ತೈತೆ ಅಂತ ಹೇಳ್ತಿದ್ದೆ, ಇವಾಗ ಭಯ ಆಯ್ತಾಯ್ತಾ? ಆ ಕಡೆ ನೋಡಿರ್ಲಿಲ್ಲ, ಇವಾಗ ಆ ಕಡೆ ನೋಡ್ತಾ ಇದ್ರೆ ಭಯ ಆಯ್ತೈತೆ. ಅಮ್ಮ, ನಾನು ಹೇಳಿಲ್ವಾ, ಕುಡಿದ್ಬಿಟ್ಟು ಇಷ್ಟೊಂದು ದೊಬ್ಬ ಹಾಕೊಂಡು ಬಿದ್ದಿತ್ತವೆ ದರಿದ್ರದವು ಅಂತ ಹೇಳ್ಬಿಟ್ಟು. ನೋಡು, ಕುಡಿದ್ಬಿಟ್ಟು ದೊಬ್ಬ ಹಾಕೊಂಡ್ಬಿಟ್ಟು ಮನೆ ಕಬಿಟ್ಟವೆ. ಸರೋಜಿ ನೋಡು, ಏನು ಕಾಲು ಎತ್ಕೊಂಡು ಹೆಂಗೆ ಮನೆ ಕಂಡು ಗಾಡೆ ಓದ್ಕೊಂಡು ಏನು ಇವ್ರ ಅಪ್ಪನ ಮನೆ ಅಂತ ಅನ್ಕೊಬಿಟ್ಟು. ಅಮ್ಮ, ಇವಾಗ ಸರೋಜಿ ತಾಗ ಮೊಬೈಲ್ ಐತೆ, ಎಲ್ಲವಳು ಅಕ್ಕಪಕ್ಕ ನೀನು ಯಾ ಮೊಬೈಲ್ ಇಕ್ಕೊಂಡವಳೆ ಅಂತ ಅನ್ನಿಸ್ತದೆ. ನೋಡು, ನೀಟಾಗಿ ಹೋಗ್ಬಿಟ್ಟು ಕಿತ್ಕೊಂಬಿಡೋಣ. ನಾನು ನಿನ್ನೂ ಬಡ್ದಿರೋ ವೀಡಿಯೋ ಎಲ್ಲನೂ ಐತೆ. ಆಮೇಲೆ ಒಳ್ಳೆ ಹೆಂಗಸ್ರುಗಳು ನಾಳೆ ಗೊತ್ತಾಗೋಗ್ಬಿಟ್ರೆ ನಮಗೆ ಬೆಲೆ ಇರೋಕ್ಕಿಲ್ಲ ಕಣಮ್ಮ. 10 ರೂಪಾಯಿ ಇಷ್ಟು ಬೆಲೆ ಇರೋಕ್ಕಿಲ್ಲ. ಹ್ಞೂ ಮಗಳೇ, ನೀನು ಹೇಳೋದು ನಿಜ ನೆನೆಯ. ಏಯ್ ಹತ್ರಕ್ಕೆ ಬರಬೇಡಿ ಯಮಧರ್ಮರಾಯ, ಹತ್ರಕ್ಕೆ ಬರ್ಬೇಡ. ನಾನು ಈಗಲೇ ಹೇಳಿದ್ದೀನಿ, ನನ್ನ ಎಣ್ಣೆ ಕಕ್ಕೊಂಡು ತೇಳ್ಸೋದು ಅಂದರೆ ಏನು? ನಾನಂತೂ ಸುಮ್ಕಿರಕ್ಕಿಲ್ಲ. ನನ್ನ ಹತ್ರಕ್ಕೆ ಮಾತ್ರ ಬರಬೇಡಿ, ನಾನೇನು ತಪ್ಪು ಮಾಡಿಲ್ಲ. ಇದೇನ್ಲ ಮಗಳೇ ಇದು? ಇವಳೇನೇನೋ ಹೇಳ್ತಾವಳೆ ಯಮಧರ್ಮರಾಯ ಅದು ಇದು ಅಂತ ಹೇಳ್ಬಿಟ್ಟು. ಏನೋ ಕಣಮ್ಮ, ನನಗೂ ಏನೂ ಗೊತ್ತಾಯ್ತಿಲ್ಲ, ಭಯ ಆಯ್ತೈತೆ. ಅದೇ ಕಣಮ್ಮ, ಸಾಯಕ್ಕಿನ ಮುಂಚೆ ಯಮಧರ್ಮರಾಯ ಕಾಣಿಸ್ತಾನಲ್ಲ, ಹಂಗೇನಾದರೂ ಈ ಸರೋಜಿಗೇನಾರ ಕಾಣಿಸ್ತಾಯ್ತಾ ಅಂತ. ಕಾಣಿಸ್ತಾ ಇರ್ಬೋದು ಮಗಳೇ, ಅದಕ್ಕೆನ್ನೆಯ ಹೆಂಗೆಂಗೆಂಗೆಂಗೋ ಆಡ್ತಾವಳೆ. ನಾವು ಒಬ್ರೇನೇನಿಯಾ ತಪ್ಪು ಮಾಡಿರೋದು? ಯಾರು ಬೇರೆ ಏನು ತಪ್ಪು ಮಾಡಿಲ್ವಾ? ಬಾ, ನಮ್ಮೂರಾಗೆ ಆ ಸಾವುಕತಿ ಮಗಳನ್ನೆಲ್ಲ ನೋಡ್ಬಾ. ಯಮಧರ್ಮರಾಯ ಯಾವ ಪಟ್ಟಿ ತಪ್ಪು ಮಾಡಿ ಊರವ್ರನ್ನೆಲ್ಲ ಅಯ್ಯೋ ಅನ್ನಿಸ್ಕೊಂಡು ಸಾಯಿಸ್ತಾವ್ರೆ. ಅಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ಟು ನನ್ನೇನೇ ಕರ್ಕೊಂಬಂದ್ಬಿಟ್ಟು ನನ್ನ ಪಾಪ ನನ್ನ ಫ್ರೆಂಡುಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಈ ಪಟ್ಟಿ ಶಿಕ್ಷೆ ಕೊಡ್ತಿದ್ಯಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತೀನಿ. ನಿನಗಾನೆ ಏನಾರ ಧೈರ್ಯ ಇದ್ರೆ ಬಾ, ಹೋಗ್ಬಿಟ್ಟು ಆ ಸಾವುಕತಿ ಮಗಳನ್ನ ಇಬ್ರು ಕರ್ಕೊಂಡು ಬಾ. ಆವಾಗ ಒಪ್ಕೋತೀನಿ ನೀನು ಮಾಡ್ತೀರ ಸರಿ ನೆನಿ ಅಂತ ಹೇಳ್ಬಿಟ್ಟು. ಚಿತ್ರಗುಪ್ತರೆ, ನಾನು ಹೇಳ್ತಿರೋದು ನಿಜ ಅಲ್ವೇ? ಅಯ್ಯೋ ಮನೆಯಾಳಿ, ಇದೇನ್ಲ ಇದು? ಇದೇನಿದು? ನಮ್ಮೇಲೆ ನೀಯ ಫಿಟ್ಟಿಂಗ್ ಇಕ್ತಾವಳೆ ಅಂದರೆ ಯಮಧರ್ಮರಾಯ ಕಣ್ಣು ಮುಂದೆ ಕಾಣಿಸ್ಕೊಂಡೈತೆ ಅಂತ ಅನ್ನಿಸ್ತದೆ. ಅದಕ್ಕೆ ನೀಯ ಇವಳು ನನ್ನನ್ನು ಕರ್ಕೊಂಡೋಗ್ಬೇಡ, ಸಾವುಕತಿ ಮಗಳು ಕರ್ಕೊಂಡು ಹೋಗು ಅಂತ ಹೇಳ್ತಾವಳಲ್ಲೇ. ಹ್ಞೂ ಕಣಮ್ಮ, ಅಲ್ವಾ? ಅಯ್ಯೋ ಸರೋಜಿ, ಸಾಯ ಕಾಲದಾಗೂ ಸಾಯ ಟೈಮಾಗೂ ನಮ್ಮಮ್ಮನ ಬಿಡೋಕ್ಕಿಲ್ವಲ್ಲೇ ನೀನು? ಇಲ್ಲ ಯಮಧರ್ಮರಾಯ, ಇದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ಚಿತ್ರಗುಪ್ತರೆ, ಇದೆಲ್ಲ ನಾನು ಒಪ್ಕೊಳ್ಳಲ್ಲ. ಈಗ ಈ ಯಮಲೋಕಕ್ಕೆ ನೀವು ಆ ಸಾವುಕತಿ ಮಗಳನ್ನ ಇಬ್ಬರು ಕರ್ಕೊಂಬರ್ರಿ. ಅವ್ರ ಜೊತೆ ನಾವು ಎಣ್ಣೆ ಕೂಬ್ ಕೀಳ್ತೀವಿ, ಕೊಬ್ಬಣದ ಕಂಬನೂ ಕಚ್ಕೋತೀವಿ, ಆವಿನ ಬಾವಿ ಒಳಗಡೆಕ್ಕೂ ಆಡ್ತೀವಿ. ಅದ್ರಾಗ ಏನು ನಮ್ಗೇನು ಬ್ಯಾಡ ಅಂತ ಅನ್ನೋದೇ ಇಲ್ಲ. ಆದರೆ ನಾವು ಮಾಡ್ರ ಇದ್ರ ಜೊತೆ ಆ ಸಾವುಕತಿ ಮಗಳೂ ಇಬ್ರು ಹೋಗ್ಬಿಟ್ಟು ಎಳ್ಕೊಂಬಿಟ್ಟು ಬರ್ರಿ. ನಿಮ್ಗೇನು ಸಾವನೇನು ತಗೊಬರಕ್ಕೆ ಹೇಳ್ಬೇಕಾ? ನೀವು ಒಂದೇ ಈ ಕೆಲಸ ಮಾಡಲೇಬೇಕು. ನೀವು ಆ ಸಾವುಕತಿ ಮಗಳು ಇಬ್ರು ಕರ್ಕೊಂಬಿಟ್ಟು ಬನ್ನಿ ಇಲ್ಲಿಗೆ, ಆವಾಗ ನೋಡ್ಕೊಂತೀನಿ. ಲೇ ಯೋಳೆ ಯಮಧರ್ಮರಾಯಂಗೆ ಬ್ಯಾಡ ಅಂತ ಮಗಳೇ. ಅಮ್ಮ, ನನಗೇನು ಫೋನ್ ಕಾಂಟ್ಯಾಕ್ಟ್ ಆಗೈತಾ ಯಮಧರ್ಮರಾಯ ಅವ್ರು ಹೇಳೋಕ್ಕೆ? ಸುಮ್ಕಿರಮ್ಮ.
ಮಗಳೇ, ಈ ಸ್ವರಾಜಿ ಒಬ್ಳೆ ಮಾತ್ರ ಹೋಗಲ್ವೇ? ಇವಳ ಜೊತೆಗೆ ನಮ್ಮನ್ನು ಸೇರಿ ನೀನೇ ಕರ್ಕೊಂಡು ಹೋಗೋದು. ನಂಗೂ ಹಂಗೆ ಅನ್ನಿಸ್ತಾ ಇತ್ತು ಕಣಮ್ಮ. ಫೋನ್ ಕಿತ್ಕೊಳ್ಳೋಣ ಅಂತ ಬಂದರೆ ಇವಳು ನಮ್ಮ ಜೀವನ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರ್ತಾ ಇರೋದು ನೋಡು. ಇವಳು ನೋಡು, ಈ ಪೊದ್ದುನುವೆ ಪಾರಿ ಇಬ್ಬರು ಗೊರಕೆ ಹೊಡಿತಾವ್ರೆ. ತೊಬ್ಬು ಎಲ್ಲೋದ್ಲಮ್ಮ, ಅವಳು ಇಲ್ಲಿ ಎಲ್ಲ ಬೆದ್ಕೊಂಡಿದ್ದಲ್ಲ. ಅದಕ್ಕೆ ನಿದ್ಕೊಂಡಾಗ ನಡಿಯ ಅಂತ ಇದೈತೆ, ಕಾಯಿಲೆ ಐತೆ. ಎಲ್ಲಿ ಆಡ್ಕೊಂಡು ಎತ್ತು ಅಂಟೋದ್ಲು. ಸರಿ ಅಮ್ಮ ಧರ್ಮರಾಯ, ಇಲ್ಲೇ ಕಾಯ್ತೀನಿ, 1 ಗಂಟೆ ಆಗಲಿ ಇಲ್ಲೇ ಕಾಯ್ತೀನಿ. ಹೋಗ್ಬಿಟ್ಟು ಮೊದಲು ಸಾವಕತಿ ಮಗಳನ್ನ ಕರ್ಕೊಂಬಿಟ್ಟು ಬನ್ನಿ. ನಾನು ಎಲ್ಲೂ ಹೋಗೋಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಅವರಿಬ್ಬರು ಬಂದ ಮೇಲೆ ನಾನು ಬರ್ತೀನಿ. ನಾನು ನಿಜವಾಗೂ ಎಲ್ಲೂ ಹೋಗೋಕ್ಕಿಲ್ಲ. ನೀವು ಮೊದಲೋಗ್ಬಿಟ್ಟು ಕರ್ಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ಮಗಳೇ, ನಾ ಮುಂದಕ್ಕೂ ಬರ್ತಾನೆ ಅನ್ನಿಸ್ತದೆ ಅಮ್ಮ ಧರ್ಮರಾಯ. ಅಯ್ಯೋ ಈಗ ಏನೇ ಮಾಡೋದು? ಥೂ, ಈ ಮನ್ಯಾಳಿಗಳು ಇಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು. ಅಮ್ಮ, ಯಾರನ್ನೊಬ್ಬರು ತುಬುಕ್ಕು ನುಗ್ಗಿ ಎದ್ದೋಳ್ತಾರೆ ಎಲ್ಲನೂ. ಎಲ್ಲ ಎದ್ದಿಲ್ಲಿಂದ ತೊಲಗ್ತಾರೆ. ಯಾವ ಧರ್ಮರಾಯನ ಅಂತ ಅವ್ರ ಮನೆಗೆ ಹೋಗ್ಬಿಟ್ಟು ಸಾಯ್ಲಿ ಬಿಡು. ನಮ್ಮ ಮನೆಗೆ ಯಾಕಮ್ಮ ಸಾಯ್ಬೇಕು? ಹ್ಞೂ ಯಮ ಧರ್ಮರಾಯ, ಮೊದ್ಲ ಸಾವಕತಿನ ಹೇಳ್ಕೊಂಡೋಗಿ. ಅವಳು ಬುಲ್ಡೆ, ಅವಳನ್ನ ಮೊದ್ಲು ಹೇಳ್ಕೊಂಡೋಗಿ. ಅವಳನ್ನ ಯಾ ಪಟ್ಟಿ ಕಷ್ಟ ಕೊಟ್ಟರು ಗೊತ್ತ ನಮ್ಮೂರಾಗೆ. ನಾನು ಪೊದ್ದಿ ಪಾರಕ ತಬ್ಬು ಏನು ಮಾಡಿದೀವಿ? ನಮ್ಮ ಮೂವಾರನ್ನ ಇಲ್ಲಿ 4 ಜನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಸಾವಕತಿನ ಮದ್ದೆ ಹೇಳ್ಕೊಂಬರ್ರಿ. ಅವಳು ಸರಿ ಇಲ್ಲ, ಪೋಟ್ ಪೆಂಟಿ ದರಿದ್ರದೋಳು, ಹೇಳ್ಕೊಂಬಿಟ್ಟು ಬರ್ರಿ. ಲೇ ಎದ್ದಳ ಮೇಕೆ ಸರಜಿ. ಅಪ್ಪ ಪದ್ದಿ, ಎಲ್ಲಿದೀವಿ ಪದ್ದಿ? ಈಗ ಈ ಕಿತ್ತೋಗಿರೋರ್ ಮನೆಗೆ ಮನೆ ಕಡೆಗಿಂದ ನಿದ್ದೆನೇ ಇಲ್ಲ. ಆಗ್ಲೇನಿಯ ಬೆಳಗಿನ ಜಾವನ್ನಿಯ ಎದ್ದೋಳಿಸ್ತಾವ್ರೆ. ಅಯ್ಯೋ ಯಮಧರ್ಮರಾಯರೇ, ಹಂಗೆಲ್ಲ ಅನ್ಬೇಡಿ. ಪೊದ್ದು ಪಾರಿ ಇಬ್ರು ಒಳ್ಳೆಯರು. ಅವ್ರಿಬ್ರಿಗೂ ಒಂಥರ ಶಿಕ್ಷೆ, ನನಗೊಂಥರ ಶಿಕ್ಷೆ ಕೊಟ್ರೆ ಹೆಂಗೆ? ನಾನು ನಿಮ್ಮ ಹತ್ರ ಜೋರಾಗಿ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಶಿಕ್ಷೆ ಕೊಡ್ತಾ ಇದ್ದೀರಾ ಏನು? ಇಲ್ಲ, ನನ್ನೂ ಅವ್ರ ಜೊತೆನೇ ಕಳಿಸಿ, ನಮ್ಮನ್ನೂ ಬಾಣ್ಲಿಗಾಗಿ ತೇರಿಸಿ. ಇಲ್ಲ ಅಂತಂದರೆ ಅವ್ರನ್ನೂ ನಮ್ಮ ಜೊತೆನೇ ಕಳಿಸಿ. ಆವಿನ ಬಾವಿಗೆ ಹಾಕಿ ಅವ್ರ ಜೊತೆನೇ ಕೊಚ್ಚಿಸ್ಕೊಳ್ತೀವಿ 3 ಜನನೂ. ಇವಳು ಯಮಧರ್ಮರಾಯನ ಜೊತೆ ನೇರ ಸಂಪರ್ಕ ಇಟ್ಕೊಂಡೋಳಲ್ಲ ಇವಳು. ಏನೇನೋ ಹೇಳ್ತಾವಳೆ. ಸರಜಿ, ಆ ಪದ್ದು, ನೀನೇನು ಯೋಚನೆ ಮಾಡ್ಬೇಡ, ನಾನು ಕಾಪಾಡ್ತೀನಿ ನಿನ್ನ. ಯಮಧರ್ಮರಾಯನಿಂದ ನಾನು ಕಾಪಾಡ್ತೀನಿ. ಏಯ್ ಸರಜಿ, ಎದ್ದೋಳ್ತೀಯೋ? ಇಲ್ಲ ಅಂತಂದ್ರೆ ನಿನ್ಗೆ ಈ ಕಡೆಯಿಂದ 1 4 ಬಾರಿಸ್ಲು. ಅಪ್ಪ ಎಲ್ಲಿದ್ದೀನಿ? ನೆಮ್ಮದಿಯಾಗಿ ಮರಿಕಳಕ್ಕೂ ಬಿಡಕ್ಕಿಲ್ಲ ಯಾರು ನನಗೆ. ನೆಮ್ಮದಿಯಾಗಿ ಮನಿಕಳಕ್ ನಾವು ಬಿಡ್ತಾ ಇಲ್ವೋ, ನೀನ್ ಬಿಡ್ತಾ ಇಲ್ವೋ? ಏನೇನೋ ಮಾತಾಡ್ತಾ ಇದ್ದೆ. ಯಮಧರ್ಮರಾಯ ಅದು ಇದು ಎಣ್ಣೆ ಕಾಕ್ತಿ ಹೋಲಿಸ್ತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೆ. ಇದೇನಿಲ್ಲ ಹಿಂಗೆ ಕೇಳ್ತಿದ್ಯಾ? ನಾನು ಯಾಕೆ ಯಮಧರ್ಮರಾಯ ಅದು ಇದು ಅಂತ ಮಾತಾಡಲಿ? ಅಪ್ಪ ಎಷ್ಟು ಹೇಳೋಕ್ಕೆ ಭಯ ಆಯ್ತದ ನನಗೆ, ಯಮಧರ್ಮರಾಯ ಅಂತ ಹೇಳ್ಬಿಟ್ಟು. ಅಪ್ಪ ದೇವ್ರೆ, ಅಂತದ್ರಾಗ ನಾನು ಯಾಕೆ ಹೆಂಗೆಂಗೋ ಮಾತಾಡಲಿ? ಇದೊಳ್ಳೆ ಸಂದಾಗ ಮಾತಾಡ್ತಿದ್ರೆ ನೀವಂತೂ ನಿಮ್ಗೇನಾರ ತಲೆಗೆಲ್ಲ ಕೆಟ್ಟೈತ ಏನು? ಅಪ್ಪ ನಿದ್ದೆ ಮಾಡ್ತಿರೋದದ್ದ. ಸರೋಜೆ ಅಂತ ಕರೆದ್ಬಿಟ್ಟು ಎದ್ದೊಳಿಸ್ಬಿಟ್ಟು ಇವಾಗ ಒಳ್ಳೆ ಕ್ವಾಟ್ಲೆ ಕೊಡ್ತಾ ಇದ್ರಲ್ಲ ನೀವು. ಈ ಸಾವಕತಿ ಮಗಳು ಇಲ್ಲೇನು ಮಾಡ್ತಾವ್ರೆ? ಮೊಬೈಲ್ ಕಿತ್ಕೊಳಕ್ಕೆ ಬಂದಿದ್ರೆ ನೀವು ಕಿತ್ಕೊತೀರ ಅಂತ ಗೊತ್ತಿದ್ದೆ. ನೀವು ಬೇರೆ ಕಡೆ ಎತ್ತಿಕ್ಯೂನಿ ಬುಡಿ. ಅಷ್ಟೊಂದು ಯೋಚನೆ ಮಾಡ್ಕೊಂಡು ತಲೆ ಉಪಯೋಗಿಸಕ್ಕೆ ಬರಬೇಡಿ. ಕ್ವಾಟ್ಲೆ ಕೊಡ್ತಿರೋದು ನೀನು ನಮ್ಮ ಎಲ್ರಿಗೂ. ಏನು ಒಂದೇ ಸಣ್ಣ ಜೀವ ಬಾಯಿಗೆ ಬರಂಗೆ ಮಾಡ್ಬಿಟ್ಟಿದ್ದಲ್ಲೇ. ಯಮಧರ್ಮರಾಯರೇ ಚಿತ್ರಗುಪ್ತರೆ ಅಂತ ಏನೇನೋ ಮಾತಾಡ್ತೀಯಾ? ಈ ಕಡೆಯಿಂದ ಒಂದು ಬುಟ್ಟ ಅಂತಂದ್ರೆ ಹೋಗಿ ಬಿದ್ದಿರ್ಬೇಕಷ್ಟೇ ಯಮಲೋಕ್ದಾಗೆ. ಇದೇನ್ರ ಏನೇನೋ ಹೇಳ್ತಿದ್ರೆ ನಿಮ್ಗೆ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಅಯ್ಯೋ ನನಗೆ ತಲೆ ಕೆಟ್ಟಿಲ್ಲ, ನಿಮ್ಗೆ ನೀ ಕೆಟ್ಟಿರೋದು ಬಿಡು. ಅಯ್ಯೋ ಈ ತೊಬ್ಬು ಎಲ್ಲ ಹಾಳಾಕೋದ್ಲು. ಅಪ್ಪ ನನಗಂತೂ ನಿದ್ದೆ ತಡ್ಕೊಳಕ್ಕಾಯ್ತಿಲ್ಲ, ತಲೆ ಬೇರೆ ತೊಯ್ತಾ ಐತೆ. ಅಪ್ಪ ಒಳ್ಳೆ ಕತೆ ಆಯಿತು. ಈ ಸಾವಕತಿಗೂ ಮಗಳಿಗೂ ಸರಿಯಾಗಿ ಬಿಟ್ಟಿದ್ವಿ ತಾನೇ. ನಾವೆಲ್ಲರೂ ಜ್ಯೂಸು ಅಂತ ಹೇಳ್ಬಿಟ್ಟು ಕುಡ್ದಿರೋ ಬಾಟ್ಲುಗಳೆಲ್ಲ ಎಲ್ಲಿ ಬಿದ್ದವೆ? ನಾನೇ ತಿರುಕು ಆಪಗೀಪ ಬಂದಾಗ ತಲೆಗೆ ಗಿಲೆಗೆ ಹೊಡೆದು ಬಿಡ್ತೀರ ಬಾಟ್ಲುನಾಗೆ ಅಂತ ಹೇಳ್ಬಿಟ್ಟು ನಾನೇ ಬಾಟ್ಲುಗಳೆಲ್ಲ ಎತ್ಕೊಂಡೋಗ್ಬಿಟ್ಟು ಈಜೆ ಕಡೆ ಬಿಸಾಕ್ಬಿಟ್ಟೆ. ಸರಜಿ, ನಿಂಗೆ ನಿಜವಾಗೂ ಯಮಧರ್ಮರಾಯ ಕಾಣಿಸಿದ್ನ? ಯಾಕೆ ಅಂದರೆ ಈ ಸಾಯಕ್ಕಿನ್ನ ಮುಂಚೆ ಯಮಧರ್ಮರಾಯ ಕಾಣಿಸ್ತಾನಂತೆ. ಬಾ ಅಂತ ಹೇಳ್ಬಿಟ್ಟು ಕರಿತಾ ಇತ್ತಾನಂತೆ. ನಿನಗೇನ ಕಾಣಿಸ್ತೇನೆ? ಯಾಕಂದರೆ ಸಾವಕತ್ತಿನ ಮೊದಲು ಕರ್ಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಲ್ಲ. ಅದಕ್ಕೆ ನೀ ಏನಾರ ಕಾಣಿಸ್ಕೊಂಡು ಏನು ಅಂತ. ನನಗೇನಂತ ಮಹಾ ವಯಸ್ಸಾಗೈತೆ, ಸಾಯ ಅಂತ ವಯಸ್ಸು. ಇನ್ನು ನಿನ್ನ ಹತ್ರ ಬರ್ಬೇಕು ಯಮಧರ್ಮರಾಯ ಕರ್ಕೊಂಡು ಹೋಗಕ್ಕೆ. ಬಂದ್ಬಿಟ್ಲು ಇಲ್ಲಿ ನನಗೆ ಹೇಳೋಕ್ಕೆ ಕಿತ್ತೋದೋಳು. ಹೋಗೇ ನೀನು ಯಮಧರ್ಮರಾಯನ ಹತ್ರಕ್ಕೆ ನಾನು ಯಾಕೆ ಹೋಗ್ಲಿ? ಸತ್ತೋಗು ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ಯಾಕೆ ನೀನು ಇಲ್ಲೇ ಊಟ ಹೊಡ್ಕೊಂಡಿರ್ತೀಯ ನೀನು? ನಿಂದು ಎಲ್ಲರೂ ಇವಾಗ ಎದ್ರುಕೊಂಡು ಕಾಲೆಲ್ಲ ಮುಗ್ದೋಗ್ಬಿಟ್ಟೈತೆ. ಇವಾಗ ಏನಿದ್ರು ನಿನ್ನ ಸೊಸೆ ಐಶ್ವರ್ಯನ ಕಾಲ ಇದು ಎಲ್ಲನೂ. ನನ್ನ ಬರ್ತ್ಡೇ ದಿನ ನನಗೆ ಕರ್ಕೊಬಂದು ನನಗೆ ಅವಮಾನ ಮಾಡ್ಬಿಟ್ಟಲ್ವಾ? ನಿನ್ನೆ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡ. ನೀನು ನಿನ್ನ ಮಗಳು ನಾವೆಲ್ಲ ಹಿಡ್ಕೊಂಡು ಹೊಡೆದಿದ್ದೀವಲ್ಲ, ಅದನ್ನ ಎಲ್ಲನೂ ಪಬ್ಲಿಕ್ ಮಾಡಿ ನಿಮ್ಮ ಮಾನ ಮರ್ಯಾದೆ ಪಬ್ಲಿಕ್ಕಾಗ ಆರಾಜ್ ಹಾಕ್ಲಿಲ್ಲ. ನನ್ನ ಹೆಸರು ಸರೋಜಿನಿ ಅಲ್ಲ. ನೋಡಿ ಈ ಸರೋಜಿ ಯಾವ ಪಾಟಿ ಕ್ವಾಟ್ಲೆ ಕೊಡ್ತಾಳೆ. ಇವಳು ಗಂಡ ಅದು ಹೆಂಗೆ ತಡ್ಕೊಂತಾನೆ ನಮ್ಮ. ಇವಳು ಕೂಡ ಹಿಂಸೆ ಟಾರ್ಚರ. ನಮಗಂತೂ ಒಂದಿನ ಪಕ್ಕದಾಗ ಮನೆ ಕಂಡಿದ್ದಕ್ಕೆನೆಯ ಈ ಪಾಟಿ ಟಾರ್ಚರ್ ಇಕ್ಬಿಟ್ಲಲ್ಲ. ದಿನ ಮನೆ ಕಳ ಗಂಡನ ಕತೆ ಏನು ಇವಳು ಬರ್ತ್ಡೇ ಮಾಡೋಕೆ ಹೋಗಿ ನಮ್ಮ ತಿಥಿ ಆಯ್ತಿರೋದು ಇಷ್ಟೊತ್ತಿಗೆ. ಯಪ್ಪ ನನಗಂತೂ ನಿದ್ದೆ ತಡ್ಕೊಳಕ್ಕಾಯ್ತಿಲ್ಲ, ಕಣ್ಣೆಲ್ಲ ಎಳಿತಾವೆ. ಬೆಳಗ್ಗೆ ಆಮೆ ಮಾಡಬೇಕು. ಈ ಸರೋಜಿ ಬರ್ತ್ಡೇ ಅಂತ ಬಂದ್ಬಿಟ್ಟು ಅಂಥ ಕೆಲಸ ಆಯ್ತು ನೋಡು. ಇಲ್ಲೇ ಮನೆ ಕಂಡಿದ್ದೀವಿ. ಆಗಲೇ ಬೆಳಗಿನ ಜಾವ ಬೇರೆ ಆತ ಬಂತು ಅನ್ನಿಸ್ತದೆ. ನಡಿ ಪದಿ, ಹಾಲು ಕರಿಬೇಕು, ಹೊಸನು ಹೊಡೆದ್ಬಿಟ್ಟು ಸಗಣಿ ಎಲ್ಲ ಬಾರಿಸ್ಬೇಕು. ಟೇಮ್ ಆಯ್ತದೆ. ನಡಿ ಬಾ. ಇದೇನಮ್ಮ ಇದು? ಈ ಸರೋಜಿ ಹಿಂಗೆ ಶಾಕ್ ಕೊಟ್ಬಿಟ್ಲಲ್ಲ. ನನಗೂ ಅದೇ ಗೊತ್ತಾಯ್ತಿಲ್ಲ. ಅಪ್ಪ ದೇವ್ರೆ, ಸದ್ಯ ಬಿಡು ತೊಲಗುದ್ಲಲ್ಲ. ನಾನೆಲ್ಲ ನಿಜವಾಗ್ಲೂ ಸತ್ತೋಗ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ.
ಅಪ್ಪ ಸದ್ಯ ನಮ್ಮ ಬಗ್ಗೆ ಏನು ಹೇಳಿಲ್ವಲ್ಲ ಸಾಕು ಬಾ ಮಗಳೇ ವಿಡಿಯೋ ನೋಡೋಣ ಬಾಮ್ಮ ಅದ್ರ ಬಗ್ಗೆ ಯೋಚನೆ ಮಾಡೋಣ